ಎಸ್. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಾವು ನಿಮ್ಮನ್ನ ನೋಡಿದಾಗ ಒಂದು ಇನ್ಸಿಡೆಂಟ್ ಬಗ್ಗೆ ತುಂಬಾನೇ ಒಂದು ಭಾವುಕರಾದ್ರಿ. ದರ್ಶನ್ ಸರ್ ಹೊರಗೆ ಬರಬೇಕು ಅಂತ ಹೇಳಿನೂ ಕೂಡ ಒಂದು ಭಾವುಕವಾದಂಥ ಒಂದು ಮೂಮೆಂಟನ್ನು ನೀವು ಹಂಚ್ಕೊಂಡ್ರಿ. ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಡೀಟೇಲಿಂಗ್ ಆಗಿ ಏನಾದರೂ ಹೇಳ್ತೀರಾ ಅಂದರೆ ಮಾತು. ಡೀಟೇಲಿಂಗ್ ಅಂತಂದರೆ ನೋಡಿ, ಆ ಹುಡುಗನ ನೋಡಿದಾಗ ಚಿಕ್ಕವನು, ಒಂದು 13-14 ವರ್ಷ ಇದ್ದಿರ್ಬೋದು. ಇನ್ನು SSLCಗೂ ಬಂದಿದ್ನೋ ಇಲ್ವೋ ಗೊತ್ತಿಲ್ಲ. ಸೊ ಆಗ್ಲಿಂದಲೂ ಕಷ್ಟ ಅಂತಂದರೆ ಅವ್ರ ತಂದೆ ಡಯಾಬಿಟಿಕ್ ಆಗೋದ್ರು, ಆಮೇಲೆ ಕಿಡ್ನಿ ಇದಾಯಿತು. ಅವ್ರ ಅಮ್ಮನೇ ಕಿಡ್ನಿ ಕೊಟ್ಟು ಅವರನ್ನು 4-6 ವರ್ಷ ಉಳಿಸ್ಕೊಂಡ್ರು. ಅವ್ರ ಸಾವನ್ನು ಮುಂದೆ ತಳ್ಳಿದ್ರು. ಇಂಥವ್ರು ಇವಾಗ ನೋಡಿ, ನಮಗೆ ಸಿನಿಮಾದಲ್ಲಿ ಪಾತ್ರಗಳು 1-2 ದಿನ ಸಿಕ್ಕಾಗ ಅದು ಖುಷಿ ಆಗುತ್ತೆ. ಅದಿಲ್ಲ ಅಂದಾಗ ಔಷಧಿ ಖರ್ಚಿಗೆಲ್ಲ ಎಷ್ಟು ಖರ್ಚಾಗೋದು ಅವಾಗ. ಅದೆಲ್ಲ ಅವನು ಹಾಳು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಿದ್ದು ಅದೆಲ್ಲ ನಾನು ನೋಡಿದ್ದೀನಿ. ಆ ಸಮಯದಲ್ಲಿ ಅಕ್ಕನ ಮದುವೆ ಮಾಡಬೇಕಾಗಿರೋ ಸಂದರ್ಭ ಬಂತು. ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದು, ಎಲ್ಲ ಮಾಡಿದ್ದು, ಎಲ್ಲರೂ ಸಹಾಯ ಮಾಡಿರೋದು. ಅವನು ಫೀಲ್ಡಿಗೆ ಬಂದಾಗ ಅವ್ರು ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಅವನಿಗೊಂದು ಚಾನ್ಸ್ ಕೊಡಬೇಕು. ಎಷ್ಟು ಚೆನ್ನಾಗಿ ಇದ್ದ ಹುಡುಗ, ಎಷ್ಟು ಮುದ್ದಾಗಿ ಅಲ್ವಾ, ಎಷ್ಟು ಒಂದು ಸಕ್ಕರೆದ ಬೊಂಬೆ ಥರ ಇತ್ತದು. ಆ ಥರ ಇದ್ದಾಗ ಹೇಗೆ ಅವ್ರ ಮಗ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಯಾರೂ ನಡೆಸ್ಕೊಳ್ಳಿಲ್ಲ. ಅದು ವಿಷಯದಲ್ಲಿ ನನಗೆ ನನ್ನ ಬಗ್ಗೆನೇ ಒಂದು ಹೆಮ್ಮೆ ಅಂತ ಅನ್ಸೋದು. ಯಾತಕ್ಕೆ ಅಂದರೆ ನನ್ನ ಮಗ ಯಾರ ಹತ್ರನೂ ಹೋಗಿ ನನಗೊಂದು ಚಾನ್ಸ್ ಕೊಡಿ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಕೇಳಿಲ್ಲ. ಅದಾಗಿ ಬಂದರೆ ಮಾಡೋದು, ಇಲ್ಲದಿದ್ದರೆ ಇಲ್ಲ ಅಂತ ಅಂದ್ಕೊಂಡಿದ್ದು. ಸೊ ದೇವರು ಬೇರೆ ದಾರಿನೇ ತೋರಿಸ್ದ, ಲೋಕೇಶ್ ಅವ್ರ ಫ್ಯಾಮಿಲಿ ಬೇರೆ ದಾರಿನೇ ತೋರಿಸ್ದ. ಅದು ಒಂದು ಹೆಮ್ಮೆ ಇದೆ. ಪಾಪ ಹುಡುಗ ಆಗಲ್ಲ. ಆಮೇಲೆ ಪಾರ್ವತಿ ಅಂತ ಒಂದು ಸೀರಿಯಲ್ ಮಾಡ್ದ ಹುಡುಗ. ಅದು ಮಾಡಿದಾಗ ನಾನು ಸೀರಿಯಲ್ಗಳು, ಆಮೇಲೆ ಒಂದು ಕಿರುಚಿತ್ರ ಮಾಡಿದ್ವಿ. ಮಾಡಿದಾಗ ಅವ್ನು ತೋರಿಸ್ತಾ ಇದ್ದೆ, ನಂದು ಡೈರಿ ಎಲ್ಲ ನೋಡ್ತಿದ್ದೆ. ಅವನೆಲ್ಲರಿಗೂ ಹಂಗೆ ಅನ್ನೋದು, ಮದರ್ ಮಂಡ್ಯ ಅಂತಂದ್ಬಿಟ್ಟು. ಮದರ್ ಮಂಡ್ಯ ನಾನು 12 ಸೀರಿಯಲ್ ಮಾಡ್ತಾ ಇದ್ದೆ ಗೊತ್ತಾ. ನಾನು ಅವಾಗ ಒಂದೇ ಸಲ 1 ತಿಂಗಳಲ್ಲಿ 12 ಸೀರಿಯಲ್ ಬರೋದು. ಯಾವುದ್ಯಾವುದೋ ಸುವರ್ಣ ಚಾನಲ್ಲು, ಕಾವೇರಿ ಚಾನಲ್ಲು, ಇದು ಯಾವುದಪ್ಪ ಚಂದನ, ಇದು ಇದದಪ್ಪ ಕಲರ್ಸು, ಉದಯ, ಮತ್ತೊಂದು. ಹೆಂಗೆ ಮಾಡ್ತೀರಾ ಇದನ್ನು? ಹೇಗೆ ಸಾಧ್ಯ? ಹೇಗೆ ಸಮಯ ಹೊಂದಿಸ್ತೀರ? ಬೆಳಗ್ಗೆ ಇಲ್ಲೇ ಇಷ್ಟು ಕೊಟ್ಟಿರ್ತೀನಿ ಕಣೋ, ಮಧ್ಯಾಹ್ನ ಒಂದು ಕಡೆ ಹೋಗ್ತೀನಿ ಕಣೋ, ಹೀಗೆಲ್ಲ ಮಾಡ್ತೀನಿ. ಹೌದಾ ಅಂತಂದ್ಬಿಟ್ಟು ಆ ಕಿರುಚಿತ್ರ ಆಗಿದ್ದೇನೆ ಅವ್ನು ಸಿನಿಮಾಗೆ ಹೋದ. ಎಷ್ಟು ಖುಷಿ ಆಯಿತು ಗೊತ್ತಾ, ಎಷ್ಟು ಖುಷಿ ಆಯಿತು. ಆ ಥರ ಬಂದಿದ್ದು ಹುಡುಗ, ಅಷ್ಟು ವಿನಮ್ರತೆಯಿಂದ ಸೌಮ್ಯದಿಂದ ಹಿಡ್ದಿದ್ದು ಹುಡುಗ. ಈ ಥರ ಹಿಂಗೆ ಒಂಥರ ರೌದ್ರತನ ಅಂದರೆ ಎಲ್ಲಿಂದ ನಂಬೋಕ್ಕೆ ಸಾಧ್ಯ? ಮೊನ್ನೆ ಅಯ್ಯಪ್ಪ ಈ ಥರ ಸಾಧ್ಯನಾ, ಈ ಥರ ಆಗೋಕ್ಕೆ ಸಾಧ್ಯನಾ ಅಂತ. ಅದು ಯಾತಕ್ಕೆ ಮನಸ್ಸು ಆ ಥರ ಅವನಿಗೆ ವಿಚಲಿತ ಆಯಿತು, ಏನಾಯಿತು ಅಂತ ನಮ್ಗೆ ಖಂಡಿತ ಗೊತ್ತಿಲ್ಲ ರೀ, ಖಂಡಿತ ಗೊತ್ತಿಲ್ಲ. ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ? ಇದು ಯಾಕಾಯಿತು, ಯಾರಿಂದ ಆಯಿತು, ಏನಾಯಿತು, ಏನೂ ನಮಗೆ ಗೊತ್ತಿಲ್ಲ. ಒಂಥರ ಇದಾಗೇ ಇದ್ದೀವಿ. ಆದರೆ ಆ ಘಟನೆ ಮಾತ್ರ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಎಲ್ರಿಗೂ ನ್ಯಾಯ ದೊರಕಲೇಬೇಕು, ಅವರಾಗಿರ್ಬೋದು ಇವರಾಗಿರ್ಬೋದು. ಅಷ್ಟೇ ಹೇಳೋಕ್ಕೆ ಸಾಧ್ಯ ಹೊರತು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ರೀ. ಬಟ್ ಅವ್ರ ಫ್ಯಾಮಿಲಿಗೆ ಹಂಗೆ ಆಗಬಾರ್ದಾಗಿತ್ತು ರೀ, ಆಗಲೇಬಾರ್ದಾಗಿತ್ತು. ಯಾಕಂದರೆ ಒಂದು ಸಂಸಾರ ಅಂದರೆ ಹಿಂಗಿದ್ದವರು ಹಾಗೆ ಅದು ಯಾತ್ರಿಂದ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ತುಂಬಾ ನಾವು ಕೂಡ ಬೇಡ್ಕೊಡೋದೇನು ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂಥ ತೊಂದರೆ ಆಗದೇನೆ ಎಲ್ಲರೂ ಕೂಡ ಒಳ್ಳೇದಾಗಿ ಚೆನ್ನಾಗಿರಲಿ ಅಂತ ಹೇಳಿ ಅನ್ಕೊಳ್ಳೋದು.